ಜನಾಂಗದವರಿಗೆ ಹಿಂದುತ್ವ ಅಂತ ಹೇಳಿ ಪಸರಿಸಲಿಕ್ಕೆ ಹೊರಟಿದ್ದೀರಿ. ನಿಮ್ಮ ಅಭಿವೃದ್ಧಿ ಬೇಕು ಈ ದೇಶಕ್ಕೆ. ಈ ದೇಶದಲ್ಲಿ ಶಾಂತಿ ಬೇಕು, ಭ್ರಾತೃತ್ವ, ಸೋದರತೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತದ ಸಂವಿಧಾನದ ಈ ದೇಶ ಬೇಕಾಗಿದೆ. ಗಾಂಧೀಜಿಯವರ ಸಮಾನತೆ ಬೇಕಾಗಿದೆ. ಹಾಗಾಗಿ ಭ್ರಾತೃತ್ವ ಮತ್ತು ಬಂಧುತ್ವ ಬೇಕಾಗಿದೆ. ಎಲ್ಲ ಜಾತಿ ವೈವಿಧ್ಯತೆಯಲ್ಲಿ ಏಕತೆ ಇರ್ತಕ್ಕಂಥ ಈ ದೇಶದಲ್ಲಿ ನಿಮ್ಮ ಹಿಂದುತ್ವ ಬೇಡ, ನಮಗೆ ಬಂಧುತ್ವ ಬೇಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಸುಳ್ಳು ಭರವಸೆಗಳನ್ನು ರೈತ ವಿರೋಧಿ ಸರ್ಕಾರಕ್ಕೆ ನಮ್ಮ ಬೆಂಬಲ ಇಲ್ಲ. ನೀವೇ ಹೇಳ್ಬಲ್ಲ, ಈ ದೇಶವನ್ನು ನಾವೆಲ್ಲರೂ ಕೂಡ ಬಚಾವ್ ಮಾಡ್ತಕ್ಕಂಥ, ಉಳಿಸ್ತಕ್ಕಂಥ ಕೆಲಸವನ್ನು ಇಡೀ ದೇಶದ ಜನ ಎಲ್ಲ ಸೇರಿ ಮಾಡಬೇಕಾಗಿದೆ. ಇವತ್ತೇನು BJP ಸರ್ಕಾರ ಇದೆ, ಮೋದಿ ಸರ್ಕಾರ, ಹಿಂದುತ್ವವನ್ನು ಹಿಡ್ಕೊಂಡು ಮನುವಾದಿಯ ಒಂದು ಅಜೆಂಡವನ್ನು ಇಟ್ಕೊಂಡು ಇವತ್ತು ದೇಶದ ಆಡಳಿತವನ್ನು ನಡೆಸ್ತಾ ಇದೆ. 10 ವರ್ಷ ಇವರಿಗೆ ಅಧಿಕಾರವನ್ನು ಕೊಟ್ಟರು, ಈ ದೇಶದ ಜನ ಅಧಿಕಾರವನ್ನು ಕೊಟ್ಟರು. 10 ವರ್ಷದಲ್ಲಿ ಇವರು ಯಾವ ಕೆಲಸವೂ ಕೂಡ ಮಾಡಲಿಲ್ಲ. ಪ್ರಣಾಳಿಕೆಯನ್ನು ಮಾಡಿದರು. ಏನು ಪ್ರಣಾಳಿಕೆ ಮಾಡಿದರು? 15 ಲಕ್ಷವನ್ನು ಒಬ್ಬೊಬ್ಬರ ಅಕೌಂಟಿಗೆ ಕಪ್ಪು ಹಣವನ್ನು ತಂದು ಹಾಕ್ತೀವಿ ಅಂತೆಲ್ಲ ಹೇಳಿದರು, ಹಾಕಲಿಲ್ಲ. ಬಡತನ ಮುಕ್ತ ರಾಷ್ಟ್ರ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಲಿಲ್ಲ. ಉದ್ಯೋಗದ ಮುಕ್ತ ರಾಷ್ಟ್ರ ಮಾಡ್ತೀವಿ ಅಂತ ಹೇಳಿ ಮಾಡಲಿಲ್ಲ. ಮತ್ತು ರೈತರ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಬೆಂಬಲ ಬೆಲೆಯನ್ನು ಕೊಡ್ತೀವಿ, ರೈತರ ಬಗ್ಗೆ ಇರ್ತೀವಿ ಅಂತ ಹೇಳಿದ್ರು, ಮಾಡಲಿಲ್ಲ. ದಲಿತರಿಗೆ ಕೊಡ್ತಕ್ಕಂಥ ಸವಲತ್ತುಗಳನ್ನು ಕೊಡ್ತೀವಿ ಅಂದರೂ ಕೊಡಲಿಲ್ಲ. ಎಲ್ಲ ಜಾತಿಯ ವರ್ಗವನ್ನು ಪ್ರೀತಿ ವಿಶ್ವಾಸದಿಂದ ಕಾಣ್ತೀವಿ ಅಂತ ಹೇಳಿ ದೇಶವನ್ನು ಕಾಣಲಿಲ್ಲ. ಹಾಗಾದರೆ ಇಂಥ ಸರ್ಕಾರ ಬೇಕಾ ನಮಗೆ? ಇದು ಪ್ರಶ್ನೆ ಆಗಿದೆ, ದೇಶದಲ್ಲಿ ಪ್ರಶ್ನೆ ಆಗಿದೆ. ಇಂಥ ಸರ್ಕಾರ ಬೇಕಾ ಅಂತ ಹೇಳಿ. ನಮಗೆ ಬೇಕಾಗಿರ್ತಕ್ಕಂಥದ್ದು ಜಾತ್ಯತೀತ ರಾಷ್ಟ್ರ. ಇದು ಜಾತ್ಯತೀತ ರಾಷ್ಟ್ರ, ಇದು ಎಲ್ಲರೂ ಇದ್ದೀವಿ ನಾವು. ಮುಸ್ಲಿಮ್ಸ್, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ ಧರ್ಮ ಎಲ್ಲರೂ ಕೂಡ ಇದ್ದೀವಿ. ಅವರನ್ನು ಒಳಗೊಂಡು ಇವತ್ತು ಈ ದೇಶವನ್ನು ಆಳ್ತಕ್ಕಂಥ ಸರ್ಕಾರ ಇವತ್ತು ಬೇಕಾಗಿದೆ. ಹಾಗಾಗಿ ನಾವು ಇವತ್ತು ನಮ್ಮ ಎಲ್ಲ ದಲಿತ ಸಂಘರ್ಷ ಸಮಿತಿಯ, ನಮ್ಮ ಐಕ್ಯ ಹೋರಾಟ ಚಾಲನೆ ಸಮಿತಿ ಏನಿದೆ, ಆ ಸಮಿತಿಯವರು ಇವತ್ತು ಎಲ್ಲರನ್ನೂ ಒಳಗೊಂಡು ಇವತ್ತು ನಾವು ಈ ಭ್ರಷ್ಟ BJP ಸರ್ಕಾರವನ್ನು ದೇಶದಿಂದ ಓಡಿಸ್ಬೇಕು ಅಂತಕ್ಕಂಥದ್ದನ್ನು ನಾವು ಪಣ ತೊಟ್ಟಿದ್ದೀವಿ. ಖಂಡಿತ ಓಡಿಸ್ತೀವಿ, ಅದರಲ್ಲಿ ಮಾತೇ ಇಲ್ಲ. ಅದು ಯಾವುದದು? ಐಕ್ಯ ಹೋರಾಟ ಚಾಲನೆ ಸಮಿತಿ. ಇದರಲ್ಲಿ ಎಲ್ಲ ನಮ್ಮ ದಲಿತ ಸಂಘ ಸಮಿತಿಯ ಕೆಲವು ನಾಯಕರುಗಳು ಕೂಡ ಇದರಲ್ಲಿ ಇದ್ದಾರೆ. ಹಾಗಾಗಿ ಅದೊಂದು ಒಕ್ಕೂಟ ಇದೆ. ಆ ಒಕ್ಕೂಟದಲ್ಲಿ ಎಲ್ಲ ಸೇರಿ ಈ ದೇಶದ BJPಯನ್ನು ಇಲ್ಲಿಂದ ಕಿತ್ತೆಸಬೇಕು ಅಂತಕ್ಕಂಥದ್ದನ್ನು ನಾವು ಎಲ್ಲ ಪಣ ತೊಟ್ಟಿದ್ದೀವಿ. ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಕೂಡ ಕೆಲಸವನ್ನು ಮಾಡ್ತಾರೆ, ಅದರಲ್ಲಿ ಮಾತೇ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ನಿಮಗೆ ಅಸ್ತ್ರ ಒಂದೇ, ಮತದಾನದ ಅಸ್ತ್ರ, ಬೇರೆ ಏನೂ ಬೇಡ ನಿಮಗೆ, ಆ ಅಸ್ತ್ರವನ್ನು ಉಪಯೋಗಿಸಿ ಅಂತ ಹೇಳಿದ್ದಾರೆ. ಸ್ವಾಭಿಮಾನಿಯಾದ ಜನಗಳು ಇವತ್ತು ಏನಾದ್ರು ಇದ್ದರೆ ಆ ಅಸ್ತ್ರವನ್ನು ಉಪಯೋಗಿಸ್ಬೇಕು ಇವತ್ತು. ಯಾಕಂತ ಹೇಳಿದ್ರೆ ಸರ್ಕಾರವನ್ನು ನಡೆಸ್ತಕ್ಕಂಥ ಯೋಗ್ಯತೆ ಇಲ್ಲದವರು ಇವತ್ತು ದೇಶವನ್ನು ಆಳಲಿಕ್ಕೆ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಅರೆ ವಿಶ್ವನಾಯಕ ಅಂತ ಹೇಳ್ತಾರೆ, ಯಾರು ವಿಶ್ವನಾಯಕರು? ಅರೆ ನಾನು ವಿಶ್ವನಾಯಕ ಅಂತ ಅವರೇ ಎಲ್ಲ BJP ಅವರು ಹೇಳ್ಕೊಂತಾರೆ, ವಿಶ್ವನಾಯಕ ಅಂತ ಹೇಳ್ಬಿಟ್ಟು. ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ವಿಶ್ವನಾಯಕ ಅಂತ ಹೇಳಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೇ ಮಾತ್ರ ಸಾಧ್ಯ. ಇನ್ನೂ ಹುಟ್ಟು ಬರೋದಿಲ್ಲ, ಯಾರು ಬರಲಿಕ್ಕೂ ಸಾಧ್ಯ ಇಲ್ಲ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಈ ಪ್ರಪಂಚದ ನಾಯಕ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ದಲಿತರಿಗೆ ಹೈಯರ್ ಎಜುಕೇಷನ್ ಇದಕ್ಕೆ 1 ಲಕ್ಷ, 2 ಲಕ್ಷ, 3 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಯೋಜನೆ ಇತ್ತು, ಅದನ್ನು ತೆಗೆದು ಹಾಕಿದ್ರು. ರೈತರಿಗೆ ಕೊಡ್ತಕ್ಕಂಥ ಅನೇಕ ಸವಲತ್ತುಗಳನ್ನು ತೆಗೆದು ಹಾಕಿದ್ರು. ಆನಂತರ ಗುಜರಾತ್ನಲ್ಲಿ ಮತ್ತು ಮೋದಿ ಸರ್ಕಾರ, ಯಾವುದು ಆದಿತ್ಯನಾಥ್ ಸರ್ಕಾರ ಏನಿದೆ, ಅಲ್ಲಿ ಮಹಿಳೆಯರ ಮೇಲೆ ಹಲ್ಲೆ ಆಯಿತು, ಅತ್ಯಾಚಾರ ಆಯಿತು. ಅವನು ಹೇಳ್ತಾನೆ ಇದು ಕಾಮನ್ ಬಿಡು ಅಂತ ಹೇಳ್ತಾನೆ ಅವನು. ಇದು ಕಾಮನ್, ಇದು ನಡೀತಾ ಇರುತ್ತೆ ಬಿಡಿ ಅಂತ ಹೇಳ್ತಾನೆ. ಆದರೆ ಮಹಿಳೆಯರನ್ನು ಬೆತ್ತಲೆ ಮಾಡಿ ಓಡಿಸಿ ಹೀನಾಯವಾಗಿ ಅವರನ್ನು ಕಾಣ್ತಕ್ಕಂಥ ಈ ದೇಶದ ಇವರಿಗೆ ರಕ್ಷಣೆ ಕೊಡಲಿಕ್ಕಾಗಲ್ಲ, ದಲಿತರಿಗೆ, ರೈತರಿಗೆ, ಅಲ್ಪಸಂಖ್ಯಾತರಿಗೆ ಅವ್ರಿಗೆ ಕೊಡಲಿಕ್ಕಾಗಲ್ಲ ಅಂದರೆ ದೇಶ ನಡೆಸಲಿಕ್ಕೆ ಯೋಗ್ಯರಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರಾಷ್ಟ್ರಪತಿ ಆಗಿರ್ತಕ್ಕಂಥ ಮರ್ಮು ಅವರು ಪಾರ್ಲಿಮೆಂಟಿನ ಉದ್ಘಾಟನೆ ಕರೆದಿಲ್ಲ. ಯಾರು ಮಹಿಳೆ ಅವರು? ದೇಶದ ಪ್ರಥಮ ಪ್ರಜೆ.
ಮೊನ್ನೆ ಅವರಿಗೆ ಇವ್ರಿಗೆ ಎಲ್ ಕೆ ಅದ್ವಾನಿ ಅವರಿಗೆ ಇದನ್ನ ಕೊಟ್ಟರು, ಏನು ಭಾರತ ರತ್ನ ಕೊಟ್ಟರು. ಎಲ್ಲಿ ನಿಲ್ಲಿಸಿದ್ರು ಅವ್ರನ್ನ? ಎಲ್ ಕೆ ಅದ್ವಾನಿ ಮತ್ತು ಇವರು ಹೀಗೆ ಕೂತ್ಕೊಂಡಿದ್ರು. ಪಕ್ಕದಲ್ಲಿ ಮರ್ಮು ಅವರನ್ನ ನಿಲ್ಲಿಸಿದ್ದಾರೆ, ಅಗೌರವವನ್ನು ಕಂಡಿದ್ದಾರೆ. ಇನ್ನು ಈ ದೇಶಕ್ಕೆ ಬೇಕಾ ನಾನು ಹೇಳ್ತಾರದು? ಈ ದೇಶಕ್ಕೆ ಒಬ್ಬ ಮಹಿಳೆಗೆ ಪ್ರಧಾನ ರಾಷ್ಟ್ರಪತಿ ಭವನವನ್ನು ಉದ್ಘಾಟನೆ ಮಾಡ್ಲಿಕ್ಕೆ ಬಿಡಲಿಲ್ಲ. ಮತ್ತು ಮೊನ್ನೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಎಲ್ ಕೆ ಅದ್ವಾನಿ ಇವರಿಗೆ, ಇವರಿಬ್ರು ಕೂರ್ತಾರೆ ಜೊತೆಗೆ. ಪಕ್ಕದಲ್ಲಿ ಅವರನ್ನ ಸೇವಕರಾಗಿ ನಿಲ್ಲಿಸ್ಕೊಂಡಿದ್ದಾರೆ. ನಮ್ಮ ದೇಶದ ಜನ, ದಲಿತರ ಜನರು ಏನು ಸ್ವಾಭಿಮಾನಿಗಳಿದ್ರೆ ಈ ದೇಶದ ಒಂದು ಓಟನ್ನು ಕೂಡ ಬಿಜೆಪಿಗೆ ಕೊಡಬಾರ್ದು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ದೇಶದಲ್ಲಿ ಇರ್ತಕ್ಕಂಥ ಜನರು ಸ್ವಾಭಿಮಾನದಿಂದ ಬದುಕುವ ಜನ ಇವತ್ತು, ಎಲ್ಲ ಜಾತಿಯವರು ಸ್ವಾಭಿಮಾನದಿಂದ ಬದುಕ್ತಾರೆ. ಅದಕ್ಕೆ ಕಳಂಕ ತಂದಿದ್ದಾರೆ. ಹಾಗಾಗಿ ನಾವು ಇವತ್ತು ಕಾಂಗ್ರೆಸ್ಗೆ ಬೆಂಬಲವನ್ನು ಮಾಡ್ತಾ ಇದ್ದೇವೆ. ಸರಿಗ ಅವರು ಮೋದಿಯವರು ಮೀಸಲಾತಿಯನ್ನು ಬುಡಮೇಲು ಮಾಡುವ ಒಂದು ಪ್ರಯತ್ನವನ್ನು ಮಾಡಿ ಕಾನೂನನ್ನು ತಗೊಂಡ್ಬಂದರು. ಅದರಲ್ಲಿ ಭೂಮಿ ಬಂಡವಾಳ ಅಧಿಕಾರ ಇರುವ ಮೇಲ್ವರ್ಗದವರೆಗೂ ಮೀಸಲಾತಿ ಕೊಡುವಂತ ಒಂದು ಪ್ಲಾನ್ ಮಾಡಿ, ಇದ್ರ ಬಗ್ಗೆ ನೀವು ಏನು ಹೇಳಬೇಕು? ಅಲ್ಲ, ಇವತ್ತು 10% ಮೇಲಿ ಜಾತಿಯವರಿಗೆ ಕೊಟ್ಟರು, ತೆಗೆದು ಸಂವಿಧಾನದ ವಿರೋಧಿ ನೀತಿಯನ್ನು ಅನುಸರಿಸಿದ್ದಾರೆ. ಸಂವಿಧಾನದಲ್ಲಿ ಅಲ್ಲಿ ಎಲ್ಲ ಚರ್ಚೆ ಆಗಬೇಕಾಗಿತ್ತು, ಅಲ್ಲಿ ಎಲ್ಲ ಅಜೆಂಡಾ ಬರಬೇಕಾಗಿತ್ತು. ಅದನ್ನು ಏನೂ ಕೂಡ ಅಲ್ಲಿ ಚರ್ಚೆ ಮಾಡದೆ, ಏನೂ ಮಾಡದೆ 10% ಕೊಟ್ಟಿದ್ದಾರೆ. 10% ಕೊಟ್ಟಿದ್ದಾರೆ. ಇವತ್ತು ಮುಂದುವರೆದ ಜನಾಂಗ ಬ್ರಾಹ್ಮಣ ಜಾತಿಯ MP ಗಳು ಎಷ್ಟಿದ್ದಾರೆ ಗೊತ್ತಾ? 125 ಜನ ಇವತ್ತು MP ಗಳಿದ್ದಾರೆ. 3% ಇರೋರು ದೇಶದಲ್ಲಿ. ಹಿಂದುತ್ವ ಹೇಳಿ 125 ಜನ MP ಗಳು ಇವತ್ತು ಅಲ್ಲಿ ಇದ್ದಾರೆ. ಹಾಗಾಗಿ ನಮಗೆ ಈ ದೇಶದ ಇವರೇನು ಕೋಮುವಾದಿಗಳು, ಜಾತಿವಾದಿಗಳು, ಜಾತಿಯನ್ನು ಹೊಡೆದು ಆಳ್ತಕ್ಕಂಥ ಈ BJP ಇದೆ, ನಾವು ಖಂಡಿತವಾಗಿ ಸರಿ ಸೋಲಿಸ್ತೇವೆ. ಜನನೂ ಕೂಡ ಅದಕ್ಕೆ ಬದ್ಧರಾಗಿದ್ದಾರೆ. 400 ಸೀಟು ಕೊಡಿ, ನಾವು ಸಂವಿಧಾನವನ್ನು ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾರೆ. 400 ಸೀಟು ಕೊಡಿ, ಸಂವಿಧಾನವನ್ನು ಚೇಂಜ್ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ. ಈಗಾಗಲೇ ಕೂಗಿದ್ದಿದೆ. ಅದಕ್ಕೋಸ್ಕರ ನಮ್ಮ ಸಂವಿಧಾನವನ್ನು ಉಳಿಸಿ ಬೆಳೆಸಲಿಕ್ಕೆ, ದೇಶವನ್ನು ಉಳಿಸಲಿಕ್ಕೆ ನಾವೆಲ್ಲರೂ ಕೂಡ, ನಮ್ಮ ದಲಿತ ಜನಾಂಗದವರು ಎಲ್ಲರೂ ಕೂಡ ಪಣ ತೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಹಾಗೆ ಅವರು ಈಗ ಪ್ರಣಾಳಿಕೆಯನ್ನು ಹೊರಡಿಸಿದ್ದಾರೆ. ಯಾರು ಕಾಂಗ್ರೆಸ್ನವರು ಪ್ರಣಾಳಿಕೆಯನ್ನು ಹೊರಡಿಸಿದ್ದಾರೆ. ಏನು 1 ಲಕ್ಷ ರೂಪಾಯಿಯನ್ನು ನಾವು ಅವರಿಗೆ, ಯಾರು ಬಡ ಇವರಿಗೆ ಕೊಡೋದಿಲ್ಲ ಇವರು ಅಲ್ವಾ? ಇದು ಪ್ರಶ್ನೆ ಆಗಿದೆ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಬಡವರ ಪರವಾಗಿರ್ತಕ್ಕಂಥ ಸರ್ಕಾರವನ್ನು ನಾವು ಬೆಂಬಲಿಸಬೇಕಾಗಿದೆ. ಇವತ್ತು ಸಿದ್ದರಾಮಯ್ಯನಂತವರು, HC ಮಹದೇವ್ ಅಂತವರು, ಸತೀಶ್ ಜಾರಕಿಹೊಳಿ ಅಂತವರು, ಅನೇಕ ಎಲ್ಲ ಜಾತ್ಯತೀತವಾಗಿದ್ದಾರೆ. ಅಲ್ಲಿ ಒಂದು ಚಿಂತನೆ, ಕಾನ್ಸೆಪ್ಟ್ ಕೂಡ ಎಲ್ಲ ಇದೆ. ಹಾಗಾಗಿ ಹರಿಪ್ರಸಾದ್ ಅಂತವರು ಇವತ್ತೆಲ್ಲ ಇದೆ. ಇವತ್ತು ದೇಶದಲ್ಲಿ ಅವರು ನೋಡಿ, ನಮ್ಮ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲನ್ನು ಜೈಲಿಗೆ ಹಾಕ್ತಾರೆ. ಇವತ್ತು ಬಾಂಡ್ ವ್ಯವಸ್ಥೆ, ಏನು ಚುನಾವಣೆ ಬಾಂಡಿನ ವ್ಯವಸ್ಥೆಯಲ್ಲಿ ಯಾರು ಜೈಲಿಗೆ ಹೋಗಬೇಕು? ಯಾರು ಹೋಗಬೇಕಾಗಿತ್ತು? ಈ ಸರ್ಕಾರದ, ಕೇಂದ್ರ ಸರ್ಕಾರದ ನಡೆಸ್ತಕ್ಕಂಥ ಪ್ರಧಾನಿಯವರು ಇವತ್ತು ಜೈಲಿಗೆ ಹೋಗಬೇಕಾಗಿತ್ತು. ಆದರೆ ನರೇಂದ್ರ ಮೋದಿ ಅವರನ್ನ, ಅಲ್ಲ, ನಮ್ಮ ಕೇಜ್ರಿವಾಲ್ ಅವರಂಥವ್ರನ್ನ ಜೈಲಿಗೆ ಹಾಕಿ ಇಡ್ತಾರೆ ಅಂತ ಹೇಳಿದ್ರೆ IT ದಾಳಿಯನ್ನು ಮಾಡಿಸ್ತಾರೆ ಎಲ್ಲರ ಹತ್ರ. ಯಾರು ಕೂಡ ಪಕ್ಷವನ್ನೇ ಬಿಡಬಾರ್ದು ಅಂತ ಹೇಳಿ ಎಲೆಕ್ಟ್ರೋಲ್ ಬಾಂಡ್ ಹಗರಣ ಮಾಡಿದ ಮೋದಿ ಅವರು ಜೈಲಿಗೆ ಹೋಗಬೇಕು. ಇವತ್ತು ಏನು ಎಲೆಕ್ಷನ್ ಬಾಂಡ್ ಇದೆ, ಈ ಬಾಂಡಿನ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ, ನೀವು ಹಗರಣ ಮಾಡಿದ್ದೀರಿ, ನೀವು ಇದು ತಪ್ಪು ಮಾಡಿದ್ದೀರಿ, ನೀವು ಇದಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳಿದೆ. ಇವತ್ತು ಯಾರು ಜೈಲಿಗೆ ಹೋಗಬೇಕಾಗಿತ್ತು? ಯಾರು? ಕೇಜ್ರಿವಾಲ್ ಅಲ್ಲ ಜೈಲಿಗೆ ಹೋಗೋದು, ನರೇಂದ್ರ ಮೋದಿ ಅಂತವರು ಜೈಲಿಗೆ ಕಳಿಸ್ಬೇಕಾಗಿತ್ತು. ಇವತ್ತು ಕಾನೂನು ಮುಚ್ಚಿಟ್ಟಿದ್ರು. ಇವತ್ತು ಸಂವಿಧಾನವನ್ನು ಗಾಳಿಗೆ ತೂರಿ ಇವತ್ತು ಏನೋ ಅವರು ಸರ್ಕಾರ ನಡೆಸ್ತಾ ಇದೆ ಇವತ್ತು. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಸಂವಿಧಾನದ ಅನೇಕ ಅಂಶಗಳನ್ನು ತಿದ್ದಾಕಿದ್ದಾರೆ, ಬದಲಾವಣೆ ಮಾಡಿದ್ದಾರೆ, ಇನ್ನೂ ಕೂಡ ಬದಲಾವಣೆ ಮಾಡ್ತಾರೆ. ನಾವು ಯಾವ ಕಾರಣಕ್ಕೂ ಬಿಡೋಲ್ಲ. ಅದು ಬೆಂಕಿ ಇದ್ದಂಗೆ ಸಂವಿಧಾನವನ್ನು ಮುಟ್ಟಿದ್ರೆ ಎಲ್ಲ ಸುಟ್ಟೆ ಹೋಗ್ಬಿಡ್ತಾರೆ ಅವರು, ಯಾರು ಉಳಿಯಲ್ಲ. ಹಾಗಾಗಿ ಮೈಸೂರಲ್ಲಿ ನಿನ್ನೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಉಪಾಧ್ಯಕ್ಷರು